SDM ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರದಲ್ಲಿ ಒಂದು ಡಿಪ್ಲೊಮಾ ಮಾಡ್ತಾರ, ಮೊದಲನೇ ವರ್ಷವನ್ನು ವ್ಯಾಸಂಗ ಮಾಡ್ತಾರ ತುಷಾರ್ ಅನ್ನೋ ಹುಡುಗ ರಾಮನಗರ ಡಿಸ್ಟಿಕ್ಕು ಕನಕಪುರದಲ್ಲಿ ವಾಸ ಇದ್ದಾನೆ. ಈ ಹುಡುಗ ಒಂದು ಕನ್ನಡಕ ತಯಾರು ಮಾಡಿದ್ದಾನೆ. ರಸ್ತೆಯಲ್ಲಿ ಸುಮಾರು 100 ಅಪಘಾತ ಆಗಿ ಡ್ರೈವರ್ಗಳು ಚಾಲಕರು ನಿದ್ದೆಯಿಂದ ಕಣ್ಣು ಮುಚ್ಚಿಬಿಟ್ಟು ಅಪಘಾತಗಳಾಗಿ ಎಷ್ಟೋ 100 ಜನ ಆಕ್ಸಿಡೆಂಟ್ ಆಗಿರುತ್ತೆ. ಆ ಒಂದು ದೃಷ್ಟಿ ಹೋಗ್ಬೇಕು, ಅದನ್ನು ಒಂದು ಆ ಅಪಘಾತ ಆಗ್ಬಿಡೋಂಥ ಒಂದು ಕನ್ನಡಕ ತಯಾರು ಮಾಡಿದ್ದಾನೆ. ನೋಡಿ, ಕಣ್ಣು ರೆಪ್ಪೆ ಹೊಡೆದ್ರೆ ಒಂದು ಸೈರನ್ ಬಾರಿಸುತ್ತೆ ನೋಡಿ. ಹಿಂಗೆ ಒಬ್ಬ ಚಾಲಕ ನಿದ್ದೆ ಮಾಡಿದ್ರೆ ಸೈರನ್ ಮಾಡಿ ಅದೇ ಎಚ್ಚರ ಮಾಡುತ್ತೆ. ಆ ಥರ ಒಂದು ಕನ್ನಡಕ ತಯಾರು ಮಾಡಿದ್ದಾನೆ. ಇದು ಸರ್ಕಾರಕ್ಕೆ ನಾವು ಇದನ್ನು ಗಮನಕ್ಕೆ ತರ್ತೇವೆ. ಈ ಥರ ಒಂದು ಕನ್ನಡಕ ಸರ್ಕಾರವನ್ನು ತಯಾರು ಮಾಡಿ ಎಲ್ಲ ಬಸ್ ಚಾಲಕರಿಗೆ, ಒಂದು ಲಾರಿ ಚಾಲಕರಿಗೆ ಒಂದು RT ಮುಖಾಂತರ ಅವ್ರಿಗೆ ಹಸ್ತಾಂತರ ಮಾಡಿದ್ರೆ, ಆ ರಾತ್ರಿ ವೇಳೆ ಪ್ರಯಾಣ ಮಾಡಬೇಕಾದಾಗೆ ಈ ಕನ್ನಡಕ ಹಾಕ್ಕೊಂಡ್ರೆ ಡ್ರೈವರು ನಿದ್ದೆನೂ ಮಾಡಲ್ಲ, ಅಲ್ಲಿರೋ ಪ್ರಯಾಣಕ್ಕೆ ಯಾವುದೋ ಪ್ರಾಣ ಹಾನಿ ಆಗಲ್ಲ ಅಂಥೇಳಿ ನಾನೊಂದು ಇಷ್ಟಪಡ್ತೀನಿ. ದಯವಿಟ್ಟು ಇದನ್ನು ಸರ್ಕಾರಕ್ಕೆ ಎಲ್ಲರಿಗೆ ನಾನು ಒಂದು ವಾಟ್ಸಪ್ ಮಾಡ್ತೀನಿ. ಪ್ರತಿಯೊಬ್ಬರು ಇದನ್ನು ಶೇರ್ ಮಾಡಿ ಎಲ್ಲ ಹುಡುಗರಿಗೆ ಒಂದು ಛಲ ಬರಲಿ. ಅವರು ಏನಾದರೂ ಒಂದು ತಯಾರು ಮಾಡಲಿ, ಡಿಪ್ಲೊಮಾ ಹುಡುಗರು ಎಲ್ಲರೂ, ಈಗಿನ ಕಾಲದ ಮಕ್ಕಳುಗಳು. ಇದನ್ನು ನಾನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಗಮನಕ್ಕೆ ತರ್ತೀನಿ. ಇದರ ಒಂದು ಕನ್ನಡಕ ತಯಾರು ಮಾಡಿ ಎಲ್ಲ ಒಂದು ಬಸ್ ಚಾಲಕರಿಗೆ, ಒಂದು ಈ ಟ್ರಾವೆಲ್ ಮಾಡೋರಿಗೆ, ಪ್ರೈವೇಟ್ ಕಂಪ್ನಿ, ಬಸ್ ಕಂಪ್ನಿಗೆಲ್ಲ ಒಂದು RTO ಕಡೆಯಿಂದ ಒಂದು ಕನ್ನಡಕ ಕೊಟ್ಟು ರಾತ್ರಿ ವೇಳೆ ಈ ಥರ ಹಾಕ್ಕೊಂಡು ಪ್ರಯಾಣ ಮಾಡಲಿ ಅಂತ ಮಾಡಿದರೆ ಎಷ್ಟೋ ಅನುಕೂಲ ಆಗುತ್ತೆ, ಎಷ್ಟೋ ಜನಗಳಿಗೆ ಪ್ರಾಣ ಉಳಿಯುತ್ತೆ. ಹಾಗಾಗಿ ಇದು ಒಂದು ಕನ್ನಡಕ ಮಾಡಿದ್ದಾನೆ. ಇದನ್ನು ಎಲ್ಲರೂ ಒಂದು ಶೇರ್ ಮಾಡಿ ನಾನು ಸರ್ಕಾರ ಗಮನಕ್ಕೆ ತರ್ತೀನಿ. ನಿಮ್ಮ ಕೈಲಾದಷ್ಟು ನೀವು ಸರ್ಕಾರದ ಕಂಪ್ನಿಗೆ ಒಂದು ಅಧಿಕಾರದ ಗಮನಕ್ಕೆ ತಗೋರೋಕ್ಕೆ ಇಷ್ಟಪಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ಜೈ ಹಿಂದ್. ನೋಡಿ, ಈ ಕನ್ನಡಕ ನೋಡಿ. ನೋಡಿ, ಈ ಥರ ಇದೆ. SDM ಸಂಸ್ಥೆಯಿಂದ ಮಾಡಿರೋಂಥ ಹುಡುಗ. ಇದನ್ನು ನಾನು ವೀರೇಂದ್ರ ಹೆಗಡೆ ಅವರ ಗಮನಕ್ಕೂ ತೊಗೊಂಬರ್ತೀನಿ. ಈ ಥರ ಒಂದು ಸರ್ಕಾರ ಗಮನಕ್ಕೆ ಇದನ್ನು ನಾನು ವೀರೇಂದ್ರ ಹೆಗಡೆ ಅವರಿಗೆ ನಾನು ಹಸ್ತಾಂತರ ಮಾಡ್ತೀನಿ. ಇದನ್ನು ಈ ಕನ್ನಡಕ ನಾನು ವೀರೇಂದ್ರ ಹೆಗಡೆಗೆ ಹಸ್ತಾಂತರ ಮಾಡಿದ್ರೆ ಸರ್ಕಾರ ಗಮನಕ್ಕೆ ತರಲಿ. ತಂದ ಮೇಲೆ ಈ ಥರ ಕನ್ನಡಕ ರಾತ್ರಿ ಟೈಮಲ್ಲಿ ಹಾಕ್ಕೊಂಡು ಪ್ರಯಾಣ ಮಾಡಲಿ, ಡ್ರೈವಿಂಗ್ ಮಾಡಲಿ ಅಂತೇಳಿ ಈ ಥರ ತಯಾರು ಮಾಡಿದ್ದೇನೆ. ಓಕೆ ಸರ್.